ಇವತ್ತಿನ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಣ ಬನ್ನಿ. ಇವತ್ತಿನ ಲಂಚ್ ಬಾಕ್ಸಲ್ಲಿ ಲೇಯರ್ ಆಗಿ ಮಾಡಿರೋವಂಥ ಚಪಾತಿ ಜೊತೆ ಸ್ವಲ್ಪ ಕುಕ್ಕುಂಬರ್ ಜೊತೆ ಪಾಲಕ್ ದಾಲ್ ಪ್ಯಾಕ್ ಮಾಡಿದ್ದೆ. ಪಾಲಕ್ ದಾಲ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಬಾಣಲೆನಲ್ಲಿ 2ರಿಂದ 2.5 ಚಮಚದಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ ಮತ್ತು ಕೆಂಪು ಮೆಣಸಿನ್ಕಾಯಿ ಇದೆಲ್ಲ ಬೆಂದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದಮೇಲೆ ಈರುಳ್ಳಿ ಹಾಕಿ, ಉಪ್ಪು ಹಾಕಿ ಈರುಳ್ಳಿನ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಅದಾದಮೇಲಿಂದ ಟೊಮ್ಯಾಟೊ ಹಾಕಿ, ಟೊಮ್ಯಾಟೊ ಬೆಂದಮೇಲೆ ಸಣ್ಣದಾಗಿ ಚಿಟ್ಕೊಂಡಿರೋವಂಥ ಪಾಲಕ್ ಹಾಕಿ, ಪಾಲಕ್ ಮುಚ್ಚಿಟ್ಟಿದ ಮೇಲೆ ಅದರದ್ದು ಡೆನ್ಸಿಟಿ ಕಮ್ಮಿ ಆಗುತ್ತೆ. ಬಾಣಲೆನಲ್ಲಿ ನೋಡಿ ಎಷ್ಟು ಕಾಣ್ತಾ ಇದೆ, ಮುಚ್ಚಿ ತೆಗೆದ ಮೇಲೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗೋಗುತ್ತೆ. ಆಮೇಲೆ ಮಸಾಲ ಪದಾರ್ಥಗಳು ಆ್ಯಡ್ ಮಾಡ್ಕೊಳ್ಳೋದು. ಕೊರಿಯಾಂಡರ್ ಪೌಡರ್ ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್. ನಾವು ಆಲ್ರೆಡಿ ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀವಿ, ಜಾಸ್ತಿ ಚಿಲ್ಲಿ ಪೌಡರ್ ಹಾಕೋದು ಬೇಡ. ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಮಸೂರ್ ದಾಲ್ ಇದೆಯಲ್ಲ, ಆರೆಂಜ್ ಕಲರ್ ದಾಲು, ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಪಾಲಕ್ ದಾಲ್ ರೆಡಿ ಆಗುತ್ತೆ. ಮತ್ತು ಉಪ್ಪು ಚೆಕ್ ಮಾಡ್ಕೊಂಡು ಇನ್ನೂ ಬೇಕು ಅಂದರೆ ನೀವು ಉಪ್ಪು ಹಾಕಿ ರೆಡಿ ಮಾಡ್ಕೋಬೋದು. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ. ಜೊತೆಗೆ ಮನೆಯಲ್ಲೇ ಮಾಡಿರೋವಂಥ ಚಪಾತಿ, ಲೇಯರ್ ಆಗಿ ಮಾಡಿರೋವಂಥ ಚಪಾತಿ, ಇದನ್ನು ಸಣ್ಣದಾಗಿ ಪೀಸ್ ಮಾಡಿ ನಾನು ಡಬ್ಬಿಗೆ ಹಾಕಿರ್ತೀನಿ. ಲಂಚ್ ಬಾಕ್ಸ್ ಸಾಗನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.